ಒಂದು ಸಂಸತ್ ಒಂದು ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಭಾಗದ ಮುಖ್ಯವಾದ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಇನ್ನೂ ಕೆಲವು ವಿಷಯಗಳನ್ನ ಮತ್ತು ಕೋಲಾರದವರು ಸೇರ್ಕೊಳ್ತಾರೆ. ಈಗ ಅಧ್ಯಕ್ಷರು ಸಂಪೂರ್ಣವಾಗಿ ಕೆಲವು ವಿಷಯಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಈಗ ಮುಂದುವರಿಸ್ತಾರೆ. ಬಿಟ್ಟಿದಾರೋ ಆ ಕೆರೆಗಳಲ್ಲಿರುವಂತ ಕೊಳವೆ ಬಾವಿಗಳನ್ನ ಬಳಸಬೇಡಿ ಅಂತ ಹೇಳಿದೀವಿ ಅಂತ ಹೇಳಿದ್ರು ಮಾಧ್ಯಮದ ಮುಂದೆ. ಆದರೆ ಅಲ್ಲಿ ವಿಫಲವಾಗಿರುವಂತವು ಪ್ರೆಸೆಂಟ್ ಹಾಲಿರುವಂತ ಕೇಸಿಂಗ್ ಪೈಪ್ಗಳ ಮುಖಾಂತರ ಅಂತರ್ಜಲ ಮಲಿನ ಆಗಿದೆಯಲ್ಲ, ಬೇರೆ ಕಡೆಗೆ ಹೋಗಿ ಆ ನೀರನ್ನು ತೆಗೆದು ದನಕರುಗಳಿಗೆ ಕುಡಿಲಿಕ್ಕೆ ಬಳಕೆ ಆಗ್ತಾ ಇದೆಯಲ್ಲ, ಆ ಒಂದು ವೈಜ್ಞಾನಿಕ ಪರಿಜ್ಞಾನ ಅನ್ನೋದು ಇರಬೇಕಾಗ್ತದೆ. ಲಕ್ಷ್ಮೀನಾರಾಯಣ ಕೊನೆ ಹಂತ ಮತದಾನ ಅಂದ್ರೆ ಅದಕ್ಕಿನ್ನೂ 3 ವರ್ಷ ಟೈಮ್ ಇದೆ, 2028. ಆದರೆ ಹೋರಾಟದ ಮೂಲಕ ಜನಜಾಗೃತಿ, ನಾವು ಜನರನ್ನ ಎಚ್ಚರಿಸಿಕೊಳ್ಳುವ ಮೂಲಕ ಅವರಿಗೆ ಸತ್ಯಾಂಶಗಳು ಅವರಿಗೆ ಮನವರಿಕೆ ಮಾಡಿಕೊಳ್ಳುವ ಮೂಲಕ ಅದನ್ನ ಹಲವಾರು ರೂಪಗಳಿದಾವೆ. ಇವಾಗ ಮಾಧ್ಯಮ ಅಂದ್ರೆ ಹಲವಾರು ರೂಪಗಳಿದೆ. ಯಾಕೆಂದ್ರೆ ಇಡೀ ಪ್ರತಿಯೊಬ್ಬರ ಹತ್ರನೂ ಇವತ್ತು ಮೊಬೈಲ್ ಇದೆ. ಹಲವಾರು ವಿಚಾರಗಳನ್ನ ನಾವು ವಿಡಿಯೋ ಮಾಡಿ ಹೇಳ್ಬೋದು, ಅಥವಾ ಬರೆದು ಹೇಳ್ಬೋದು, ಪೋಸ್ಟ್ ಮಾಡಿ ಹೇಳ್ಬೋದು. ಹೀಗೆ ಹಲವಾರು ವಿಚಾರಗಳನ್ನ ನಾವು ಸಾಂಸ್ಕೃತಿಕ ತಂಡಗಳನ್ನ ಕರ್ಕೊಂಡೋಗಿ ನಾವು ಮನವರಿಕೆ ಮಾಡ್ಕೊಡ್ಬೋದು, ಪಾಂಪ್ಲೆಟ್ ಮಾಡಿ ಮಾಡ್ಕೊಡ್ಬೋದು. ಸತ್ಯಗಳನ್ನ ಪದೇ ಪದೇ ಹೇಳುವ ಮುಖಾಂತರ ಖಂಡಿತ ನಾವು ಜನಜಾಗೃತಿ ಮೂಡಿಸ್ತೀವಿ, ಜನರನ್ನ ಎಚ್ಚರಿಸ್ತೀವಿ. ನಿಮ್ಮ ಬದುಕಿ ನಿಮ್ಮ ಮುಂದಿನ ಪೀಳಿಗೆಗಳು ನಾಶ ಮಾಡ್ತಾವ್ರೆ, ಎಚ್ಚರಗೊಳ್ಳಿ ಅಂತ ಹೇಳ್ತೀವಿ. ಈಗ ಹೇಳಿದಾಗ 90% ಮುಗಿದಿತ್ತು, ಈಗ 99% ಮುಗಿದಿದೆ. ಈ ಚುನಾವಣೆಯಲ್ಲಿ ಒಂಚೂರು ನೋಡ್ಬಿಡಿ, ಮುಂದಕ್ಕೆ ನಾನೇನೋ ಮಾಡ್ಕೊಳ್ತೀನಿ ಅನ್ನೋಂತ ಆಮೇಲೆ ಅಂತ ಒಂದು ಇದನ್ನ ಪಲಾಯನವಾದಕ್ಕೆ ಹೋಗ್ಬಾರ್ದು. ಆ ಸವಾಲನ್ನು ತಗೊಳ್ಳಿ. ಅವರು ಶುದ್ಧೀಕರಣ ಬಿಡ್ತೀವಿ. ಈಗ ಜನರ ಈಗ ಹೋರಾಟಗಳು ನಾಯಕರು ಜನರಿಂದ ಹುಟ್ಟಬೇಕು. ಅಂತ ಪರಿಸ್ಥಿತಿಯನ್ನ ನಾವು ಜನರಿಗೆ ಬಿಡ್ತೀವಿ. ಮುಂದಿನ ಜನಗಳ ಮಧ್ಯೆ ಹೋಗ್ತೀವಿ, ಜನಗಳು ಏನು ಹೇಳ್ತಾರೆ ಅದನ್ನು ಮಾಡೋಣ. ಅದನ್ನೇ ಈಗ ನಾವು ಸಾಂಸ್ಕೃತಿಕ ತಂಡಗಳು ಮಾಡ್ಕೊಳ್ತೀವಿ. ಇವತ್ತು ಸಾಮಾಜಿಕ ಜಾಲತಾಣ ಬಲವಾಗಿದೆ. ಆಮೇಲೆ ಅದ್ರ ಜೊತೆಗೆ ನಮಗೆ ಮಾಧ್ಯಮದ ನಿಮ್ಮಂಥವ್ರ ಸಪೋರ್ಟ್ ಇದೆ. ಈ ಹೋರಾಟದಲ್ಲಿ ಸತ್ಯಾಂಶ ಇದೆ ಅಂತೇಳಿ ಬಹುತೇಕ ಎಲ್ಲ ಪತ್ರಕರ್ತರಿಗೂ ಅರಿವಾಗಿದೆ. ನಿಮ್ಮೆಲ್ಲರ ಸಹಕಾರ ತಗೊಂಡು ನಾವು ಜನರನ್ನು ಜಾಗೃತಿಗೊಳಿಸಂತ ಕೆಲಸ ಮಾಡ್ತೀವಿ. ಖಂಡಿತ ಈಗಾಗಲೇ ನಾವು ಅಂತ ಕೆಲಸಗಳನ್ನು ಮಾಡಿದ್ದೀವಿ. ಈಗ ಇನ್ನೊಂದು ಪರ್ಯಾಯ ಮಾಡ್ತೀವಿ. ಜನಾಂದೋಲನಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಹಲವಾರು ಸಾರಿ ಮಾಡಿದ್ರೆ ಇವರು ನಮ್ಮ ಉಸ್ತುವಾರಿ ಸಚಿವರುಗಳು ಮಧ್ಯದಲ್ಲಿ ಬ್ಯಾರಿಕೇಡ್ ಹಾಕಿ ಕೂತಿದಾರಲ್ಲ. ನಮಗೆ ಇವರೇ ನಮ್ಮನ್ನು ಮಾತಾಡೋಕ್ಕೆ ನಮ್ಮನ್ನ ಅಸ್ಪೃಶ್ಯರ ಥರ ನೋಡಿದ್ರೆ ಇನ್ನು ನಾವು ಮುಖ್ಯಮಂತ್ರಿಗಳನ್ನ ಮಾತಾಡೋದಕ್ಕೆ ಅವರಿಗೆ ಪತ್ರಗಳು ಬರೆದಿದ್ದೀವಿ, ಸಮಯ ಕೊಡಿ ಅಂತ ಕೇಳಿದ್ದೀವಿ. ಅಥವಾ ಇವ್ರನ್ನ ಈ ಭಾಗದ ಶಾಸಕರನ್ನ ಮಂತ್ರಿಗಳನ್ನ ಇದೇ ಈ ಪತ್ರಕರ್ತರ ಭವನದಲ್ಲಿ ಮತ್ತು KB ಹಾಲಲ್ಲಿ ಎಲ್ಲ ಕರೆದು ಮಾತಾಡೋಣ ಅಂತ ಹೇಳಿದ್ದೀವಿ. ಎಲ್ಲವನ್ನ ಮಾಡಿದ್ದೀವಿ. ಆದರೆ ಎಲ್ಲಿ ಅವ್ರಿಗೇನಾದ್ರೂ ಬದ್ಧತೆ ಇದ್ದು ಪ್ರಾಮಾಣಿಕತೆ ಇದ್ದಿದ್ರೆ ಚರ್ಚೆಗಳಿಗೆ ಮುಂದಾಗಬೇಕಾಗಿತ್ತು. ತೇಜೋವಧೆಗಲ್ಲ. ತೇಜೋವಧೆ ಮಾಡುವುದು ಕೊನೆ ಅಸ್ತ್ರ ರಾಜಕಾರಣಿಗಳದು. ಆ ಕೊನೆ ಅಸ್ತ್ರಕ್ಕೆ ಹೋಗಿದ್ದಾರೆ ಅಂದ್ರೆ ಅವರು ತಮ್ಮ ರಾಜಕೀಯ ಅವ್ರದ್ದು ರಾಜಕೀಯ ದಿವಾಳಿತನವನ್ನ ಪ್ರದರ್ಶನ ಮಾಡ್ಕೊಳ್ತಿದ್ರು ಅವರೇ. ಇವತ್ತು ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳನ್ನು ಅವಲೋಕನ ಮಾಡಿದೆ. ಅದು ಒಂದು ಪಟ್ಟು, 2 ಪಟ್ಟು, 3 ಪಟ್ಟು ಅಲ್ಲಿ ಮುಗಿದಿರುವಂಥದ್ದು ಯಾವುದೇ ನಿದರ್ಶನ ಇಲ್ಲ. ಇವತ್ತು ಅಪ್ಪರ್ ಭದ್ರಾ 2000 ಯೋಜನೆಗೆ ಪ್ರಾರಂಭ ಆದಂಥ ಯೋಜನೆ ಇವತ್ತು 20,000 ಕೋಟಿಗೆ, ಅಂದರೆ 10 ಪಟ್ಟು ಜಾಸ್ತಿ ಆಗಿದೆ. ಎತ್ತಿನ ಹೊಳೆ ಯೋಜನೆನೂ ಸಹ ಈಗ 3 ಪಟ್ಟು ಅಂತ ನಾವು ಮಾತಾಡ್ತಿದ್ದೀವಿ. 3 ಪಟ್ಟು ಹೆಚ್ಚಿಸ್ಕೊಂಡಿದ್ದಾರೆ ಅಂತೇಳಿ. 3 ಪಟ್ಟಲ್ಲ, ಅದು 10 ಪಟ್ಟು ಹೆಚ್ಚಿದ್ರೂ ಏನೋ ಅನುಮಾನ ಪಡಬೇಕಾಗಿಲ್ಲ. ಜನರೇನಾದರೂ ಜಾಗೃತರಾದರೆ ಮಾತ್ರ ಈ ಅನ್ಯಾಯವನ್ನು ಸರಿಪಡಿಸ್ಬೋದೇ ಹೊರತು ಇಲ್ಲ ಅಂದ್ರೆ ಖಂಡಿತ ಅವರು ಇನ್ನು 10 ಪಟ್ಟು. ಯಾಕೆಂದ್ರೆ ಅದು ನಾವು ಅನೇಕ ಸಾರಿ ಹೇಳಿದ್ದೀವಿ, ಅದು ರಾಜಕಾರಣಿಗಳಿಗೆ ATM. ರಾಜಕಾರಣಿಗಳಿಗೆ ಅದು ATM. ಅದು ಅತ್ಯಂತ ಸರಳವಾದ ಪ್ರಶ್ನೆ. ಒಂದು ದೊಡ್ಡ ಮಟ್ಟದ ಚಳುವಳಿಗೆ ಮುಂದಾಗ್ತೀವಿ ಅನ್ನುವಂಥದ್ದನ್ನ ಮೊದಲೇ ನಿರ್ಧಾರ ಮಾಡ್ಕೊಂಡಿದ್ವಿ. ನಾವೇನು ಇವ್ರಿಗಾಗಿ ಕಾತಿರ್ಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವಕಾಶ ಕೊಡೋಣ, ಇವ್ರ ಮೇಲೆ ಭರವಸೆ ಇಡ್ಬೋದು, ಅಥವಾ ನಮ್ಮ ಜಿಲ್ಲೆಗಳ ಉಸ್ತುವಾರಿ ಮಂತ್ರಿಗಳಾದರೂ ಈ ಸಾರಿ ಕೊನೆಯ ಪಕ್ಷ 3ನೇ ಹಂತದ ಶುದ್ಧೀಕರಣಕ್ಕೆ ಸರ್ಕಾರನ ಒಪ್ಪಿಸ್ಕೊಂಡು ಬಂದು ನಮ್ಮ ನಂದಿ ಬೆಟ್ಟದಲ್ಲಿ ಅದಕ್ಕೆ ಒಂದು ಚಾಲನೆ ಕೊಡ್ತಾರೆ ಅನ್ನುವಂಥ ಭರವಸೆ ನಮಗೆ ಖಂಡಿತ ಇತ್ತು. ಆದರೆ ಇವತ್ತು ಅದನ್ನ ಇವರು ನಿರ್ನಾಮ ಮಾಡಿದ್ದಾರೆ. ಇವ್ರ ಮೇಲೆ ಇಟ್ಟಿದ್ದಂಥ ಎಲ್ಲ ಭರವಸೆಗಳು, ನಿರೀಕ್ಷೆಗಳು ಎಲ್ಲ ನಮಗೆ
ನಿರಾಶೆ ಆಗಿದ್ದಾವೆ, ಕಳ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಮುಂದಿನ ನಡೆ ಜನಗಳಲ್ಲಿ, ಯಾಕೆಂದ್ರೆ ಇವತ್ತು ಜನರ ಹೋರಾಟ ಆಗಬೇಕಿದ್ದು. ಯಾಕೆಂದ್ರೆ ಮುಂದಿನ ಪೀಳಿಗೆಗಳು ನಮ್ಮ ಅಪಾಯದಲ್ಲಿರುವಂಥ ಸಂದರ್ಭದಲ್ಲಿ ಜನರ ಹೋರಾಟ ಆಗಬೇಕು. ಅದನ್ನು ಮಾಡೋಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಪಟ್ಟಿ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಖಂಡಿತ ಜನರ ಮಧ್ಯೆ ಹೋಗಿ ಜನರಲ್ಲಿ ಜನಾಂದೋಲನ ರೂಪಿಸುವಂತ ಕೆಲಸವನ್ನು ಮಾಡ್ತೀವಿ. ಸರ್ಕಾರಕ್ಕೆ ಸರಿಯಾದ ಪಾಠವನ್ನಂತೂ ಕಲಿಸುವಂತ ಕೆಲಸವನ್ನು ಮಾಡ್ತೀವಿ. ಮುಗಿಸ್ಕೊಂಡಿದ್ದೀರಾ ನೀವು 6 ವರ್ಷದಲ್ಲಿ 5 ಕೆರೆ ತುಂಬಿ ತುಳ್ಕಾಡ್ತಾ ಇದ್ದಾವ. ನಾಳೆ ಬೆಳಗ್ಗೆ ನೋಡೋಣ, ಬನ್ನಿ ಎಲ್ಲ ಮಾಧ್ಯಮದವ್ರ ಜೊತೆಲಿ ಹೋಗೋಣ. ಇದನ್ನು ಸವಾಲಾಗಿ ತಗೋಬೇಕು ಅವರು. ನಾಳೆ ಬೆಳಗ್ಗೆ ನಮ್ಮನ್ನೆಲ್ಲ ಕರಿಬೇಕು, ನಮ್ಮನ್ನು ಕರಿಬೇಕು, ನಿಮ್ಮನ್ನು ಕರಿಬೇಕು. ಒಂದು ಬಸ್ ಮಾಡ್ಕೊಂಡು ಹೋಗೋಣ. 5 ಕೆರೆ ತುಂಬಿ ತುಳ್ಕಾಡ್ತಿದೆ ಅಂದರೆ ನೀವು ಇದರಲ್ಲಿ ಮಾಡ್ಬೋದು ಅಂತ ನೋಡಿ. 200 MLD HN ವ್ಯಾಲಿ ಯೋಜನೆಯಲ್ಲಿ ಸಿಗೋದೇ 200 MLD. ಅದನ್ನ ಟರ್ಷರಿ ಟ್ರೀಟ್ಮೆಂಟ್ ಮಾಡಿದ್ರೆ ಈ 65 ಕೆರೆ ತುಂಬಬಹುದು. ಆದರೆ ಇಲ್ಲಿವರೆಗೂ ಅವರು STPಗಳನ್ನು ಅಪ್ಗ್ರೇಡು ಮಾಡಲಿಲ್ಲ. ಇರುವಂಥ STPಗಳಲ್ಲಿ ಸೆಕೆಂಡ್ರಿ ಟ್ರೀಟ್ಮೆಂಟೇ ಮಾಡಿ ಇನ್ನೂ 65 ಕೆರೆ ತುಂಬಿಸೋಕ್ಕಾಗಲಿಲ್ಲ. ಎಷ್ಟು ವರ್ಷದಲ್ಲಿ? 5 ವರ್ಷದಲ್ಲಿ ತುಂಬಿಸೋಕ್ಕಾಗಲಿಲ್ಲ. ಇವತ್ತು ನೋಡಿ ನಮ್ಮ ಲೈನಲ್ಲಿ ಕೇಶವಾರ ಕೆರೆ 3ನೇ ಕೆರೆ ಒಣಗಿದೆ. ದಿನ ನಮ್ಮ ಹರೀಶ್ ಅವರು ಅಲ್ಲೇ ಓಡಾಡ್ಕೊಂಡು ಬರ್ತಾರೆ, ನೋಡ್ಕೊಂಡು ಬರ್ತಾರೆ. 10 ಕೆರೆ ತುಂಬಿದೆಯಲ್ಲ, ಅದರಲ್ಲಿ ಕೋಡಿಗಳನ್ನ ಕಟ್ ಮಾಡಿ ಹೌದು 2 ಅಡಿ ಕೆಳಗಡೆ ತುಂಬಿಸಕ್ಕಾಗೋದಿಲ್ಲ ಅಂತ ಹೇಳಿ ಆಮೇಲೆ ಕಟ್ ಮಾಡಾಕಿದ್ದಾರೆ. ಆಮೇಲೆ ಈ ಕಡೆ ದಿಬ್ಬೂರ್ ಕೆರೆಯಿಂದ ಮುಂದಕ್ಕೆ ಹೋಗ್ಬೇಕಲ್ಲ, ಗುಡೇಳ್ಳಿ ಕೆರೆಗೆ ಶಿಡ್ಲಘಟ್ಟ ಕೆರೆಗೆ ಕ್ಲಸ್ಟರ್ ಅಲ್ಲಿ, ಆ ಕ್ಲಸ್ಟರ್ ಅಲ್ಲೂ ಇವತ್ತು ಗುಡೇಳ್ಳಿ ಕೆರೆ, ಅದು ಮುಂದಿನ ಕೆರೆಗಳು, ಅಬ್ಲೂಡ್ ಕೆರೆ, ಇವತ್ತು ಶಿಡ್ಲಘಟ್ಟ ಕೆರೆ ತುಂಬಿಲ್ಲ. ನೀವು ಇಷ್ಟೆಲ್ಲ 5 ವರ್ಷದಲ್ಲಿ ವೈಫಲ್ಯ ಆಗಿದ್ರು ನೀವು ಪೈಪ್ಲೈನ್ಗೋಸ್ಕರ ತಾನೇ ಇವತ್ತು ನೀವು ಮಾಡ್ತಾ ಇರೋದು. ನೀವು ನಿಜವಾಗ್ಲೂ ಆ ರೀತಿ ಮಾಡಬೇಕು ಅಂದರೆ ಫಸ್ಟು STPಗಳನ್ನು ಬೆಂಗಳೂರಿನಲ್ಲಿ 1500 MLD ತ್ಯಾಜ್ಯ ನೀರಿದೆ, 1500 MLD ತ್ಯಾಜ್ಯ ನೀರಿದೆ. ಅದೆಲ್ಲದಕ್ಕೂ ನೀವು STPಗಳನ್ನು ಸೆಟಪ್ ಮಾಡಿ ಟರ್ಷರಿ ಟ್ರೀಟ್ಮೆಂಟ್ಗಳನ್ನೆಲ್ಲ ಅಪ್ಗ್ರೇಡ್ ಮಾಡಿದ್ರೆ 15-16 TMC ನೀರು ನಮಗೆ ಖಚಿತವಾಗಿ ಸಿಗ್ತದೆ. ಆ ಕೆಲಸವನ್ನು ನೀವು ಮಾಡೋಕ್ಕೆ ನಿಮಗೆ ಬದ್ಧತೆ ಇಲ್ಲ. ನೀವೇ ಈಗ ಮುಖ್ಯಮಂತ್ರಿಗಳನ್ನ ನಾವು ಪ್ರಶ್ನೆ ಮಾಡಬೇಕು. ಹೆಚ್ಚಿನ ಒಳ್ಳೆ ನೀರಾವರಿ ಯೋಜನೆ ಮುಂದೆ ಖಂಡಿತ ಕಾಣ್ತಾ ಇದೆ ಅದರ ಪ್ರತಿಫಲ. ಅವತ್ತಿನ ಡಾಕ್ಟರ್ ಸುಧಾಕರ್ ಅವರು ಏನು ಹೇಳ್ತಾ ಇದ್ರು, ಇದು ರಾಜಕೀಯ ಪ್ರೇರಿತ, ಇವರು ಹಿಂದೆ ಇನ್ನೇನೋ ಶಕ್ತಿಗಳು ಕೆಲಸ ಮಾಡ್ತಿದ್ದೇವೆ ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಅವರು ಅದನ್ನ ಜ್ಞಾನೋದಯ ಆಗಿ ಇಲ್ಲ 3ನೇ ಹಂತ ಶುದ್ಧೀಕರಣ ಆಗ್ಲೇಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದ್ರೆ ಇವತ್ತಿನ ಈ ಸುಧಾಕರು ನಾವು ಅವ್ರಿಗಿಂತಲೂ ಭಿನ್ನವಾಗಿದ್ದಾರೆ ಅಂತ ನಾವು ಭಾವಿಸ್ಕೊಂಡಿದ್ವಿ. ಬಹಳ ನಮಗೆ, ನಾನು ಹೇಳಿದ್ನಲ್ಲ, ಇವ್ರ ಮೇಲೆ ಬಹಳ ಭರವಸೆ, ಗೌರವ, ಆಮೇಲೆ ಒಂದು ನಂಬಿಕೆ ಎಲ್ಲ ಇತ್ತು. ಆದ್ರೆ ಅವರು ಸಹ ಆ ವಿಶ್ವಾಸಾರ್ಹತೆಯನ್ನ ಯಾವ ಅವರ ರಾಜಕೀಯ ಇದಕ್ಕೆ ಒಳಗಾಗಿದಾರೋ ಗೊತ್ತಿಲ್ಲ, ಅಥವಾ ಅವರಿಗೆ ಏನಾದರೂ ಯಾಕೆಂದ್ರೆ ಇಷ್ಟು ಆತ್ಮವಂಚನೆ ಮಾಡ್ಕೊಂಡು ಮಾತಾಡುವಂಥ ಅಗತ್ಯ ಇರಲಿಲ್ಲ ಅವರು. ಅದು ಅವ್ರಿಗೆ ಶಕ್ತಿ ಇದ್ದಿದ್ರೆ ಉಪಮುಖ್ಯಮಂತ್ರಿಗಳನ್ನ ಯಾಕೆಂದ್ರೆ ಬೆಂಗಳೂರಿನ ನಗರ ಅಭಿವೃದ್ಧಿ ಸಚಿವರವರು. ಇವತ್ತು ಟ್ರೀಟ್ಮೆಂಟ್ ಅನ್ನುವಂಥದ್ದೇನು BWSSB ಇದೆ, ಅದಕ್ಕೆ ಅವರೇ ಸಚಿವರು, ಅವರ ಖಾತೆಯಲ್ಲೇ ಅದು ಬರೋದ್ರಿಂದ ಅವರನ್ನು ಒಪ್ಪಿಸಿ ಮಾಡುವಂಥ ಕೆಲಸ ಮಾಡಬಹುದಾಗಿತ್ತು. ಒಂದು ವೇಳೆ ಹಣಕಾಸಿನ ಕೊರತೆ ಏನಾದರೂ ಇದ್ರೆ, ಯಾಕೆಂದ್ರೆ ಬರಬಾದಾಗಿದೆ ಸರ್ಕಾರ ಅಂತೆಲ್ಲ ಮಾತಾಡ್ತಿರೋದ್ರಿಂದ ಏನಾದರೂ ಆ ಥರ ಕೊರತೆ ಇದ್ರೆ ಅವರು ಕೇಂದ್ರ ಸರ್ಕಾರವನ್ನು ಸಹ ಇದಕ್ಕೆ ಹಣವನ್ನು ಕೇಳುವಂಥ ಅವಕಾಶಗಳು ಇದ್ದಾವೆ. ಆದರೆ ಅಂಥದ್ದು ಯಾವುದೇ ಪ್ರಯತ್ನಗಳನ್ನು ಅವರು ಮಾಡದೆ ಇವರೇ ಗುತ್ತಿಗೆದಾರನ್ನ ನಂಬಿಕೊಂಡು ಇದು ಸಾಕು, 2ನೇ ಹಂತ ಸಾಕು ಅಂತ ಹೇಳ್ತಿರ್ತಕ್ಕಂಥದ್ದು ಈ ಜಿಲ್ಲೆಗಳಿಗೆ ಇವರು ಮುಂದಿನ ಪೀಳಿಗೆಗಳ ಶಾಪಕ್ಕೆ ಗುರಿಯಾಗಬೇಕಾಗ್ತದೆ. ಇವತ್ತು ವಿಜ್ಞಾನವನ್ನು ನಂಬಬೇಕೆ ಹೊರತು ಗುತ್ತಿಗೆದಾರನ್ನ ನಂಬ್ಕೊಂಡೋದಲ್ಲ. ಆ ವಿಜ್ಞಾನ ಏನು ಹೇಳ್ತಿದೆ ಅದನ್ನು ನಾವು ಅವ್ರೇನಾದ್ರು ಸಭೆ ಕರೆದ್ರೆ ಅಲ್ಲೇನು ಏನೇನು ಹೇಳ್ಬೇಕು ಅದನ್ನೆಲ್ಲ ಪ್ರೆಸೆಂಟ್ ಮಾಡ್ತಾರೆ. ತರ್ತಿರೋ ಇಲ್ಲ ನಮ್ಗೆ ಎತ್ತಿನ ಒಳ್ಳೆ ನೀರು ತರ್ತಿರೋ, ಬೇಗ ತಂದು ನಮ್ಮ ಕೆರೆಗಳನ್ನು ತುಂಬಿಸ್ಬೇಕೆ ಹೊರತು ಇಂಥ ಒಂದು ಏನು ಶುದ್ಧೀಕರಣ ಮಾಡಲ್ಪಟ್ಟಲ್ಲದಂತಹ ನೀರನ್ನು ತಂದು ನಮ್ಮ ಜೀವನವನ್ನ, ನಮ್ಮ ಭವಿಷ್ಯವನ್ನ ಮಂಕು ಮಾಡುವಂತ ಕಾರ್ಯಕ್ರಮ ಮಾಡಕೂಡ್ದು ಅಂತ ಈ ಮೂಲಕ ನಾವು ಸರ್ಕಾರವನ್ನ ಎಚ್ಚರಿಕೆ ಕೊಡ್ತೀವಿ.
ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ ಮಾಡ್ಕೊಂಡು ಎಲ್ಲ ಇವ್ರೇನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಶಾಸಕರುಗಳೆಲ್ಲಾನು ಅವ್ರು 4 ತಂದಿದ್ದಾರೆ, ನಾನು 5 ತರೋಣ ಅಂತ ಹೇಳಿ ಆಂಬುಲೆನ್ಸ್ ತರ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕಾಗತ್ತೆ ಇವ್ರಿಗೆ. ಮೊದಲು ಆಂಬುಲೆನ್ಸ್ಗೆ ಜನ ಹೋಗ್ತಿದ್ದಂಗೆ ಒಳ್ಳೆ ನೀರನ್ನ ಕೊಟ್ಟು ಕಾಪಾಡ್ಕೊಳ್ಳೋದಕ್ಕೆ ಅವರು ಮೊದಲು ಆದ್ಯತೆ ಕೊಡ್ಬೇಕು. ಅದು ಬಿಟ್ಟು ಯಾವ್ದೋ ಕೆಲಸಕ್ಕೆ ಬಾರದ ಕೆಲಸಗಳನ್ನ ಮಾಡ್ಕೊಂಡಿದ್ರೆ ಯಾರು ಇಲ್ಲಿ ಕೆಲಸಕ್ಕೆ ಬಾರದ ಜನ ಇಲ್ಲ. ಎಲ್ಲರೂ ನೋಡ್ತಾ ಇದ್ದಾರೆ, ದಂಗೆ ಹೇಳ್ತಾರೆ. ದಂಗೆ ಎದ್ದಾಗ ಗೊತ್ತಾಗತ್ತೆ ಇವ್ರಿಗೆ ಜನರ ಶಕ್ತಿ ಏನು ಅಂತ ಹೇಳಿ. ಒಂದು ಸರಿ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ನಮ್ಮ ಶಾಸಕರೇ ಆತ್ಮಾವಲೋಕನ ಮಾಡ್ಕೋಬೇಕು. ನೀರಾವರಿ ಅನ್ನೋ ಒಂದು ಅಸ್ತ್ರವನ್ನ ಇಟ್ಕೊಂಡು ಅವತ್ತು ಇವರು ಶಾಸಕರಾಗಿರುವಂತದ್ದು. ಅವರೇ ಹೇಳಿದ್ದಾರೆ, ಏನು 3 ಹಂತದ ಶುದ್ಧೀಕರಣ ಆಗಿದ್ರೆ ಎಂತೆಂತ ಕಾಯಿಲೆಗಳು ಬರುತ್ತೆ ಅಂತೆಲ್ಲ. ಪಾಪ ಮರ್ತೋದಂತಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಸ್ವಾಮಿ ಮೊದ್ಲೊಂದ್ಸರಿ ನೆನ್ಪು ಮಾಡ್ಕೊಡಿ, ಬರೀ ಗೆಲ್ಲಕ್ ಮೊದ್ಲೊಂದ್ ಮಾತು ಗೆದ್ದ ಮೇಲೆ ಒಂದು ಮಾತು ಹೇಳೋದಲ್ಲ. ನೀವು ನಿಜವಾಗ್ಲೂ ಓಟ್ ಹಾಕಿರೋ ಜನ ಋಣ ತೀರಿಸ್ಬೇಕು ಅಂತಿದ್ರೆ ಎಲ್ಲ ಸೋತು ಮನೆಗಳಿದ್ದವ್ರನ್ನ ಗೆಲ್ಸ್ಕೊಂಡಿದ್ದಾರೆ ಜನ. ಹೊಸದಾಗಿ ಬಂದವ್ರನ್ನ ಗೆಲ್ಸ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಒಳ್ಳೆ ಆಡಳಿತ ಕೊಡ್ತಾರೆ ಅಂತ. ಆದ್ರೆ ನೀವು ಮಾಡ್ತಾ ಇರೋದು ಏನು? ನಿಮ್ಮ ಆತ್ಮಶಕ್ತಿಯನ್ನ ನೀವು ಒಂದ್ಸರಿ ಕೇಳ್ಕೊಂಡು ಇವಾಗ್ಲೂ ಎಚ್ಚೆತ್ಕೊಳ್ತಾ ಇದ್ರೆ ಮುಂದಿನ ಪರಿಣಾಮ ನಿಮ್ಗೆ ಗೊತ್ತಾಗುತ್ತೆ. ಅವತ್ತು ಪ್ರಯೋಜನ ಇರಲ್ಲ ನೀವು ಆತ್ಮಾವಲೋಕನ ಮಾಡ್ಕೊಂಡು. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಯಾರು ಸುಮ್ಮನೆ ಇಲ್ಲ ಇಲ್ಲಿ. ನೀರಾವರಿ ಹೋರಾಟ ಸಮಿತಿಯವರು ಸುಮ್ಮನೆ ಏನೋ ಪ್ರೆಸ್ ಮೀಟ್ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ನಾವೆಲ್ಲ ಅಶಕ್ತರು, ನೀವು ಅಶಕ್ತರಾಗ್ತೀರ. ನಾಳೆ ಬೆಳಗ್ಗೆ ನಮ್ಮ ಬಲ ಏನು ಅಂತ ನಾವು ತೋರಿಸ್ತೀವಿ. ನಮ್ಮ ಹತ್ರ ಅಸ್ತ್ರ ಇದೆ ನಮ್ಮ ಹತ್ರ. ದಾಖಲಾತಿ ಸಮೇತ ನಾವೆಲ್ಲ ಇಟ್ಕೊಂಡಿದ್ದೀವಿ. ನಿಮ್ಮ ಹತ್ರ ಏನಾದ್ರೂ ದಾಖಲೆ ಇದ್ರೆ ತಗೊಂಡ್ ಬನ್ನಿ, ಇಲ್ದಿರ ಮಾಡಿರೋ ತಪ್ಪನ್ನು ಒಪ್ಕೊಂಡು ತಪ್ಪನ್ನು ತಿದ್ಕೊಳ್ಳಿ ಅಂತ ಕೊಡೆಯ ಒಂದು ಎಚ್ಚರಿಕೆಯನ್ನ ನೀರಾವರಿ ಸಮಿತಿ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ. ಮಾರಣಾಂತಿಕವಾದಂಥ ಅನೇಕ ರಾಸಾಯನಿಕಗಳಿಂದ ಕೂಡಿದೆ ಕುಡಿಯುವ ನೀರು. ಇವತ್ತು ಇಲ್ಲಿ ಬೆಳೆಯುವಂಥ ಕೃಷಿ ಉತ್ಪನ್ನಗಳಿಗೆ ಅಪಾಯದ ಸ್ಥಿತಿಯಲ್ಲಿದ್ದಾವೆ. ಅದಕ್ಕೆಲ್ಲ ವರದಿಗಳು, ಸರ್ಕಾರದ ವರದಿಗಳೇ ನಮ್ಮ ಕಣ್ಮುಂದೆ ಇದ್ದಾವೆ. ಇವತ್ತು ಇಂಥ ಬಾಲಿಶವಾದಂಥ ಹೇಳಿಕೆಯನ್ನು ನಾವು ಸುಧಾಕರ್ ಅವರಿಂದ ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ. ಅವ್ರಿಗೆ ಯಾವ ಒತ್ತಡ ಇದೆಯೋ ಗೊತ್ತಿಲ್ಲ ನಮಗೆ. ಇವತ್ತು ಅಧಿವೇಶನದಲ್ಲಿ ಒಂದು ಮಾತನ್ನು ಹೇಳಿದ್ರು ಮುಖ್ಯಮಂತ್ರಿಗಳು ಮಾತಾಡ್ತಾ, ನೋಡಿ ಇದೇ ಜಿಲ್ಲೆಯವರು MC ಸುಧಾಕರ್ ಅವರು ಇದ್ದಾರೆ, ಇದೇ ಜಿಲ್ಲೆಯವರು ಅಥವಾ ಪಕ್ಕದ ಜಿಲ್ಲೆಯವರು ಉಸ್ತುವಾರಿ ಮಂತ್ರಿಗಳು KH ಮುನಿಯಪ್ಪನವರು ಇದ್ದಾರೆ. ಆಮೇಲೆ 3ನೇ ವ್ಯಕ್ತಿ ಹೆಸರನ್ನು ತಗೊಂಡ್ರು, ಇದೇ ಕೋಲಾರ ಜಿಲ್ಲೆಯವರಾದಂಥ ಇವರು ಯಾರು ಕೃಷ್ಣ ಬೈರೇಗೌಡರು ಸಹ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಅಂತ. ಇವತ್ತು ನಾವು ಜನಗಳ ಹತ್ರಕ್ಕೆ ಹೋಗುವ ಮುನ್ನ ಒಂದು ಅವಕಾಶವನ್ನು ಇವ್ರಿಗೆ ಕೊಡಬೇಕು ಅಂತ ಮಾಡಿದ್ದೀವಿ. ಯಾಕೆಂದ್ರೆ ಸಂಘರ್ಷದಿಂದ ಅಲ್ಲ, ಪರಸ್ಪರ ಮಾತುಕತೆಯಿಂದ ಇವುಗಳನ್ನೆಲ್ಲ ಬಗೆಹರಿಸಿಕೊಳ್ಬೇಕು ಅನ್ನುವಂಥ ಇನ್ನೊಂದು ಕಟ್ಟಕಡೆಯ ಅವಕಾಶವನ್ನು ಇವ್ರಿಗೆ ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಏನಪ್ಪ ಅಂದರೆ ಇವತ್ತು ಮಾಧ್ಯಮದ ಮೂಲಕ, ಯಾಕೆಂದರೆ ನಾವು ವೈಯಕ್ತಿಕವಾಗಿ ಅವರ ಕಚೇರಿಗಳಿಗೆ ಹೋಗಿದ್ದೀವಿ, ಅವರ ಮನೆಗಳಿಗೆ ಹೋಗಿದ್ದೀವಿ. ಬನ್ನಿ, ಎಷ್ಟೊಂದೆಲ್ಲ ವಿಚಾರ ಇದೆ, ಎಷ್ಟೊಂದು ಅಂಕಿಅಂಶಗಳನ್ನು ನೋಡಿ, ವರದಿಗಳನ್ನು ನೋಡಿ, ಇದ್ರ ಮೇಲೆ ನೀವು ನಿಮ್ಮ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸಿ ಅಂತೇಳಿ ಅವ್ರ ಮನೆಗಳಿಗೆ ಹೋಗಿ ಬನ್ನಿ, ನಾವು ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡೋಣ ಅಂತ ಕರೆದಿದ್ದೀವಿ ಅಧಿವೇಶನಗಳ ಟೈಮಲ್ಲಿ, ಅಥವಾ ಬೇರೆ ಟೈಮಲ್ಲಿ ಸಭೆಗಳನ್ನು ಮಾಡಿ ಅಂತ ಕರೆದಿದ್ದೀವಿ. ಯಾರು ಈ ಕಡೆ ಗಮನ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಈಗ ಈ ಬೆಳವಣಿಗೆ ಆದಮೇಲೆ ನಾವು ಮಾಧ್ಯಮದ ಮೂಲಕ ಅವರಿಗೆ ಒಂದು ಆಹ್ವಾನವನ್ನು ಕೊಡ್ತಾ ಇದ್ವಿ. ಆಗಲಿಲ್ಲ, ಅದಕ್ಕೆ ಮುಖ್ಯಮಂತ್ರಿಗಳು KH ಮುನಿಯಪ್ಪನವ್ರ ಕೈಗೆ ಮೈಕ್ ಕೊಟ್ಬಿಟ್ಟು ನೀವೇ ಹೇಳ್ರಿ ಅಂತ ಹೇಳಿದ್ರು. ಉಪಮುಖ್ಯಮಂತ್ರಿಗಳು ಚಿಂತಾಮಣಿ ಸುಧಾಕರ್ ಅವ್ರ ಕೈಗೆ ಕೊಟ್ಬಿಟ್ಟು ನೀವೇ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾದ್ರೆ ನೀವು ಯಾಕೆ ಬಂದ್ರಿ ಇಲ್ಲಿ ಸಚಿವ ಸಂಪುಟ ಸಭೆ ಮಾಡೋಕ್ಕೆ? ಯಾಕೆ ಬ್ರೀಫ್ ಮಾಡಿದ್ರಿ? ಯಾಕೆ ನೀವು ಅದಕ್ಕೆ ಉತ್ತರ ಕೊಡಲಿಲ್ಲ? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಥರ ನಮಗೆ ಉತ್ತರ ಕೊಡಬೇಕಾಗಿತ್ತು. ಅಥವಾ ನಿಮ್ಮ ಹತ್ರ ಏನಾದರೂ ವರದಿಗಳಿದ್ರೆ ಮಾಧ್ಯಮದ ಮುಂದೆ ಪ್ರೆಸೆಂಟ್ ಮಾಡಬೇಕಾಗಿತ್ತಲ್ಲ. ಉಡಾಫೆ ಮಾತಾಡಕ್ಕೆ ಬಂದಿದ್ರಾ? ಪಿಕ್ನಿಕ್ ಬಂದಿದ್ರಾ ನೀವು ನಂದಿ ಹಿಲ್ಸ್ಗೆ? ನಾವು ಎಷ್ಟು ಸಾರಿ ಹೇಳಿದ್ದೀವಿ, ಇದನ್ನ ಅಜೆಂಡಾದಲ್ಲಿ ತರಬೇಕು, ವಿಸ್ತೃತವಾಗಿ ಚರ್ಚೆ ಆಗಬೇಕು, ವೈಜ್ಞಾನಿಕ ಅಂಶಗಳು, ವರದಿಗಳು ಅವುಗಳನ್ನು ಇಟ್ಕೊಂಡು ನೀವು ಮಾತಾಡಬೇಕು ಅಂತ ಹೇಳಿದ್ರೆ ಮತ್ತದೇ ಉಡಾಫೆ ಮಾತು. ಅದು ಯಾರೋ ಫಾರಿನ್ ಅವರು ಬಂದರು, ವರ್ಲ್ಡ್ ಇವರು ಬಂದ್ಬಿಟ್ರು, ಅವರು ಅದನ್ನು ಮೆಚ್ಕೊಂಡು ಹೋಗಿದ್ದಾರೆ ಅಂದರೆ ಅದಲ್ಲ ರೀ ಮೆಚ್ಕೊಂಡು ಹೋಗ್ಬೇಕಾಗಿರೋದು. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡ್ಕೊಳ್ಳೋಕ್ಕೆ ಒಂದು ಗೈಡ್ಲೈನ್ ಇದೆ. ಇಡೀ ದೇಶಕ್ಕೊಂದು ಗೈಡ್ಲೈನ್ ಇದೆ. ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮನ್ನು ಕೇಳಿ, ನಾವು ಕೊಡ್ತೀವಿ ಅಂತ ಹೇಳಿದ್ರು ನೀವು ಯಾರು ಹತ್ರನೇ ಬರೋದಿಲ್ಲ.
ಆ ಗೈಡ್ಲೈನ್ ಅನ್ನು ವೈಲೇಟ್ ಮಾಡಿ ಆ ಪ್ರಾಜೆಕ್ಟ್ ಅನ್ನು ಮಾಡಿದಿರಿ. ಆ ಗೈಡ್ಲೈನ್ ಅಲ್ಲಿ ಟರ್ಸರಿ ಟ್ರೀಟ್ಮೆಂಟ್ ಮಾಡಬೇಕು ಅಂತಿದೆ, ಕಡ್ಡಾಯವಾಗಿ ಡಿನೈಟ್ರಿಫಿಕೇಶನ್ ಮಾಡಬೇಕು ಅಂತಿದೆ, ಫಾಸ್ಫರಸ್ ಮಾಡಬೇಕು ಅಂತಿದೆ. ಅದು ಮಾಡದೇ ಇದ್ದರೆ ಖಂಡಿತ ಈ ಜಿಲ್ಲೆಗಳ ಅಂತರ್ಜಲ ಹಾಳಾಗುತ್ತೆ. ಅದನ್ನ ಮತ್ತೆ ಯಾವತ್ತೂ ಸರಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದು ಒಂದು ಕಡೆ ಕುಡಿಯುವ ನೀರಿನ ಮೂಲವನ್ನು ಹಾಳು ಮಾಡ್ತದೆ, ಇನ್ನೊಂದು ಕೃಷಿಗೆ ಹೋಗ್ತಾ ಇರತಕ್ಕಂಥ ನೀರನ್ನು ಹಾಳು ಮಾಡ್ತದೆ. ಅದು ಮುಂದಿನ ದಿನಗಳಲ್ಲಿ ಫುಡ್ ಚೈನ್ಗೆ, ನಮ್ಮದು ಏನು ಆಹಾರ ಇದಿದೆ ಆ ಫುಡ್ ಚೈನ್ಗೆ ಬರ್ತದೆ. ಇದರಿಂದ ದೊಡ್ಡ ಅಪಾಯ ಆಗ್ತದೆ ಅಂತ ಹೇಳ್ತದೆ ಗೈಡ್ಲೈನು. ನೀವು ಅದನ್ನು ವೈಲೇಟ್ ಮಾಡ್ತೀರಿ. ಅದ್ರ ಜೊತೆಗೆ ಇದು ಯೋಜನೆ ಆದ ಮೇಲೆ ಅದನ್ನು ಪುನರ್ ಪರಿಶೀಲನೆ ಮಾಡುವಂಥ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಈ ರಾಜ್ಯದಲ್ಲಿ ಪೊಲ್ಯೂಷನ್ ಮೇಲೆ, ಮಾಲಿನ್ಯದ ಮೇಲೆ ಅಧಿಕೃತವಾದಂಥ ಸಂಸ್ಥೆ, ಇಂಡಿಪೆಂಡೆಂಟ್ ಸಂಸ್ಥೆ, ಸ್ವಾಯತ್ತ ಸಂಸ್ಥೆ, ವೈಜ್ಞಾನಿಕ ಸಂಸ್ಥೆ ಇರ್ತಕ್ಕಂಥದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಅವರು ಬರೆದಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ಬರೆದಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ. ಇದಕ್ಕಿಂತಲೂ ನಿಮಗೆ ಏನು ಬೇಕು ಪುರಾವೆ? ನೀವು ಯಾರೋ ವರ್ಲ್ಡ್ ಬ್ಯಾಂಕ್ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ದುಡ್ಡು ತಿನ್ನಿಸಿ ಎಲ್ಲ ಬೆಂಗಳೂರಿನಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಇಟ್ಬಿಟ್ಟು ನೀವು ಕೊಟ್ಟಂಥ ವರದಿಗಳನ್ನಿಟ್ಟು ಅವ್ರು ಮೆಚ್ಕೊಂಡು ಹೋದ್ರು ಅಂತಂದ್ರೆ ಅದನ್ನು ಯಾರು ನಂಬಕ್ಕಾಗ್ತದೆ? ಇನ್ನೊಂದು ಉಡಾಫೆ ಮಾತು ಹೇಳ್ತಾರೆ, ರೈತರು ಬಂದು ಕೇಳಲಿಲ್ಲ ಅಂತ. ರೈತರು ಯಾಕಪ್ಪ ಬಂದು ಕೇಳಬೇಕು ನಿಮಗೆ? ಆದರೆ ಅದನ್ನೆಲ್ಲ ಮರೆಮಾಚೋ ರೀತಿಯಲ್ಲಿ ಆ ಒಂದು ಮಂತ್ರಿಮಂಡಲ ನಿಜವಾಗ್ಲೂ ಕಡೆಗಣಿಸಿದೆ. ಏನು ನಾವು ಈ ಭಾಗಕ್ಕೆ 3ನೇ ಹಂತದಲ್ಲಿ ನೀರನ್ನು ಶುದ್ಧೀಕರಿಸಿ ಕೊಡಬೇಕು ಮತ್ತು ಕೃಷ್ಣಾ ನದಿಯಿಂದ ಈ ಭಾಗಕ್ಕೆ ನೀರನ್ನು ತರಬೇಕು ಅನ್ನೋದು ಪ್ರಮುಖ ಉದ್ದೇಶ ಆಗಿತ್ತು. ಆದರೆ ಅವೆರಡನ್ನೂ ಕೂಡ ಅವರು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಬಹಳ ಮುಖ್ಯವಾಗಿದ್ದಂಥದ್ದು ತ್ಯಾಜ್ಯ ನೀರನ್ನು 3ನೇ ಹಂತದಲ್ಲಿ ಸಂಸ್ಕರಣೆ ಮಾಡಬೇಕು ಮತ್ತು ಕೃಷ್ಣಾ ನದಿ ನೀರನ್ನು ಈ ಭಾಗಕ್ಕೆ ತರಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸಬೇಕನ್ನೋದು ನಮ್ಮ ಬೇಡಿಕೆ ಇತ್ತು. ಆದರೆ ಅವೆರಡು ಬೇಡಿಕೆಗಳನ್ನು ಕೂಡ ಸರ್ಕಾರ ಕಡೆಗಣಿಸಿದೆ. ನಮ್ಮ ಭಾಗದವರೇ ಆದಂಥ ಈ ಸಚಿವರುಗಳು ಅದನ್ನು ಧಿಕ್ಕರಿಸಿದ್ದಾರೆ. 2ನೇ ಹಂತದ ನೀರು ಸಾಕಾಗುತ್ತೆ, ಅದನ್ನು ಬೇರೆ ಬೇರೆ ದೇಶಗಳು ಒಪ್ಕೊಂಡಿವೆ ಅಂತೇಳಿ ಸುಳ್ಳು ಹೇಳಿರುವಂಥದ್ದು ತುಂಬ ನಾಚಿಕೆಗೇಡಿಕತನ ವಿಷಯ. ಆಮೇಲೆ ಒಂದು ಅಂಶವನ್ನು ನಮ್ಮ ಭಾಗದ ಉಸ್ತುವಾರಿ ಸಚಿವರು ಹೇಳಿದ್ರು, ಎಲ್ಲರೂ ಕೂಡ ನೀವು ಮಾಧ್ಯಮ ಮಿತ್ರರು ಗಮನಿಸಿದಿರಿ, ಇವತ್ತು ತ್ಯಾಜ್ಯ ನೀರನ್ನು ಕುಡಿಲಿಕ್ಕೂ ಅಲ್ಲ ಕೃಷಿಗೂ ಅಲ್ಲ ಅಂತ ಆದೇಶ ಮಾಡಿದ್ದೀರಿ. ಕೆರೆಗಳಲ್ಲಿ ಕೊಳವೆ ಬಾವಿಗಳಿದೆ, ಆ ಕೊಳವೆ ಬಾವಿಗಳಿಂದ ನೀರು ಬಳಸ್ತಾ ಇದ್ದಾರೆ ಅಂತ ಹೇಳಿದಾಗ ಆ ನೀರನ್ನು ಬಳಸಬೇಡಿ ಅಂತ ಹೇಳಿದ್ದೀವಿ ಅಂತ ಹೇಳ್ತಾರೆ. ಆದರೆ ಒಂದು ಮಾಧ್ಯಮ ಮಿತ್ರರು ತಾವು ಈ ಸರ್ಕಾರಗಳು ಗಮನಿಸಬೇಕಾಗ್ತದೆ, ಯಾವ ಕೊಳವೆ ಬಾವಿಗಳು ಯಾವ ಕೆರೆಯಲ್ಲಿ ಇರ್ತದೋ ಅದೇನು ಸಪರೇಟಾಗಿ ಪ್ರತ್ಯೇಕವಾಗಿ ಒಂದು ಸಂಪ್ ಥರ ಇರುತ್ತಾ? ಆ ಕೊಳವೆ ಬಾವಿಗಳ ಮುಖಾಂತರ 100 ಕಿಲೋಮೀಟರ್ಗಳು ಅಂತರ್ಜಲ ಅದು ಕಲುಷಿತ ನೀರು ಸೇರ್ತಾ ಇದೆ ಅನ್ನುವಂಥ ಸಾಮಾನ್ಯ ಪರಿಜ್ಞಾನ ಇಲ್ಲ. ಹಾಗಾಗಿ ಇವರಿಗೆ ಈ ಭಾಗದ ಜೀವ ಸಂಕುಲದ ಮೇಲೆ ಖಂಡಿತ ಇವರಿಗೆ ಯಾರಿಗೂ ಕೂಡ ಒಂದು ವಿಶ್ವಾಸ ಇಲ್ಲ. ಸಂಪೂರ್ಣ ಜೀವ ಸಂಕುಲನ್ನೇ ನಾಶ ಮಾಡಲಿಕ್ಕೆ ಹೊರಟಿರೋಂಥದ್ದು ಬಹಳ ದುಃಖಕರ ಸಂಗತಿ. ಇನ್ನು ಮುಂದಿನ ದಿನಗಳಲ್ಲಿ